ಸವಿತಾ ಇಲ್ಲದಕ್ಕೆ ಎಷ್ಟು ತಲೆಬೇನೆ ಆಗೈತಿ. ಮಳಿನಾರ ಬಿಡುವಲ್ತೀವಿ ಯಾಕೆ ಒಂದು ಈಟು ಹೊತ್ತು ಬಿಸಿಲು ಬಿದ್ದಂಗೆ ಆಗೋದು ಮಾಡಾಕತ್ತೈತಿ. ದನನ ಹೊರ ಕಟ್ಬೇಕು. ಏನು ಹೊಲಸು ಮಾಡ್ಕೊಂಡು ಹಕ್ಕಿ ತೊಳ್ಯಾಕ ಬ್ಯಾಸ್ರ ಆಗೈತಿ. ಹಸಿ ಹುಲ್ಲು ಹಾಕೋದಕ್ಕೂ ಉಚ್ಚಿಗೆನದಕ್ಕೂ ಬೇಡ ಯವ್ವ ಬೇಡ. ಈ ಮಳೆಗಾರ ಏನಾಗೈತೆ ಏನ. ಹಿಂಗೆ ಜಯಕರ್ ಮನೆ ಹತ್ರನ ಹಾದು ಹೊಂಟನಿ. ಇಲ್ಲೇ ಇದ್ದಂಗೆ ಅದಾಳಲ್ಲ, ದನ ನೋಡಕ್ಕೆ ಬಂದಾಳ ಏನ, ಮಾತಾಡ್ಸಿ ಹೋಗೋಣ. ಹಂಗೆ ಹೋದ್ರು ಬೈತಾಳ, ಮಾತಾಡ್ಸಿದ್ರು ಬೈತಾಳ. ಜಯಕ ಅಯ್ಯ ಬಾಗಿ ಬಾ. ಇವತ್ತೇನು ಕಾಮಿಡಿ ಮಾಡಕ್ಕೆ ಬಂದಿ? ಅದ ನೋಡು, ಮಾತಾಡಿಸ್ದಂಗೆ ಹೋದ್ರೆ ಹಂಗೆ ಹೋಗಿದ್ದೆಲ್ಲೇ ಅಡಣಿ ಅಂತೀವಿ, ಮಾತಾಡ್ಸಿದ್ರೆ ಹಿಂಗೆ ಅದ್ದಿವ. ಬೇಸರ ಆಗಿರ್ತದಲ್ಲ, ಹಂಗೆ ತಮಾಷೆ ಮಾಡೋದೇವ ಏನಾರ. ನಾನು ತಮಾಷೆನ ಮಾಡೋದು ಹೇಳು. ಚಾ ತಾನ? ಹ್ಞೂ ಯವ ಚಾ ಆತೆಲ್ಲ ಆತು. ಹಿಂಗೆ ಅಂಗಡಿ ಹೊಂಟಿದ್ನೆ, ನೀ ಕಂಡೆಲ್ಲ ಮಾತಾಡಿ ಹೋಗೋಣ ಅಂತ ಬಂದೆ. ಕೊಟ್ಟಿಗೆ ಇದು ಹಕ್ಕಿ ಕೆಲಸ ಎಲ್ಲ ನಿನಗೆ ಬಿದ್ದೈತದಲ್ಲ. ಹ್ಞೂ ಯವ ತಲೆಬೇನಾಗಿತ್ತು ನೋಡು. ಈ ದನ ಮಳೆ ಬರೋದಕ್ಕೂ ಅದಕ್ಕೂ ಉಚ್ಚಿಗೆ ಅಂತ ಹೊಸೆ ಹುಲ್ಲು ತಿಂದು ಫುಲ್ ಬೆಳೆದತಿ ಅಂತ ಅಂದು ಹಾಕೋಣ. ಒಳ್ಳೆ ನೋಡ್ರೆ ಜಿಟಿ ಬಿಡವಲ್ದಲ್ಲೇ ಹಕ್ಕಿ ಅನ್ನೋದು ತಿಪ್ಪಿ ಗುಂಡಾಗೈತಿ. ಯಪ್ಪ ತೊಳ್ಯಾಕೆ ಏಸು ನೀರು ಬೇಕು. ನಮ್ಮ ಬ್ಯಾಸ್ರು ಬಂದದ ನೋಡಿ. ಸೊಂಟ ಬಗ್ಗಿದ್ರೆ ಹೇಳಕ್ಕೆ ಬರೋಂಗಿಲ್ಲ. ನಮ್ಮ ಸವಿ ಇದ್ದಿದ್ರೆ ಒಟ್ಟು ಸ್ವಚ್ಛರ ಮಾಡ್ತಿದ್ಲ. ಈಕಿನ ಸುಮಾನು ಅದಾಳ, ಅದ್ರ ಕೈಲೇ ಆಗೋದಿಲ್ಲ, ನೀಗೋದಿಲ್ಲ. ಅದ್ರಂಗೆ ಅರಬಾಡಿಸಿ ಬದುಕು ಮಾಡಲ್ಲ ಯಾವ ಇದು. ಹೋಲ್ ಬಿಡವ, ಒಬ್ಬೊಬ್ಬರು ಒಂಥರ, ನಿಂದೊಂಥರ ನಂದೊಂಥರ ಅವ್ರದ್ದೊಂಥರ. ಮತ್ತೇನು ಸುದ್ದಿ? ಮದುವೆ ಗಿದೀವಿ ಅದಾವಲ್ಲ ಹೋಗವು. ಹೊಸ ಎಲ್ಲಿ ಮದುವೆ ಹೆಚ್ಚಿ ಕರೀತಾರೆ ಮದುವೆಗೆ. ಈ ಮಳೆಯಾಗ ಸೀರೆಗಳು ಉಟ್ಕೊಂಡು ರಾಡಿ ತರ್ಸ್ಕೊಂಡು ಪಚ ಅಯ್ಯೋ ಬೇಡ ಯವ್ವ. ಹೌದಿಲ್ಲ, ಈ ಮಳೆಗಾರ ಏನಾಗೈತೆ ಏನೋ ಅಂತಾನೆ. ಈಗ ಮೆರವಣಿಗೆ ಶುರು ಮಾಡ್ಕೊಂಬಿಟ್ಟತಿ. ಮಳೆಗಾಲದಾಗೇನು ಸೂಟಿ ಗೀಟಿ ಕೊಡ್ತಾನೆ ಏನೋ ಮಳೆದೇವ ಗೊತ್ತಿಲ್ಲ. ಈಗ ಮಾತ್ರ ವಾರ ಆಯ್ತು ನೋಡುವ ಮಳಿನ ಬಿಟ್ಟಿಲ್ಲ. ಪಾಪ ಬಡವರು ಬಗ್ಗರು ಮದುವೆ ಮುಂಜಿನ ಮನ್ಯಾಗ ಇಟ್ಕೊಂಡಿರ್ತಾವೆ ಗುಡಿಯಾಗ ಅಲ್ಲಿ ಇಲ್ಲಿ. ಈ ದೊಡ್ಡ ದೊಡ್ಡ ಶ್ರೀಮಂತರಾದ್ರೆ ಹಾಲು ಪಾಲು ಕಲ್ಯಾಣ ಮಂಟಪ ಮಾಡ್ತಾರೆ, ಒಳಗತ್ತತಿ ನಡಿತೈತಿ. ಇವು ಮನ್ಯಾಗ ಹತ್ರ ಹಂದ್ರ ಹಾಕಿ ಮಾಡಿದೆವು. ಈ ಎಲ್ಲ ಮನೆ ಹತ್ರ ಹಂದ್ರ ಹಾಕೋದ ಬಿಟ್ಟಾರ. ಹಿಂಗಾಗೋದಕ್ಕೆ ಮಾಡಿ ಪಾಪ ಮಳೆಯಾಗ ಅಡುಗೆ ಎಲ್ಲ ಮಾಡಿಸಿ ಜನ ಬರೋದಂಗಿದ್ರೆ ಹಾಳಲ್ಲ. ಮದ್ವೆನಾರ ಹೆಂಗೆ ಮಾಡಬೇಕು? ಹೆಣ್ಣು ಸಿಗದ ಅಪರೂಪ ಆಗ್ಯಾವ ಅಂತಂದ್ರೆ ಮದ್ವೆ ಖುಷಿಯಿಂದ ಮಾಡೋದು ಬೇಡ. ಅಯ್ಯಪ್ಪ ಈ ಮಳೆದೇವ ಸಾಕು ಹೋಗಯಪ್ಪ. ನೀನು ನೋಡಿ ಹೆಂಗೆ ಹೇಳ್ತಿ? ನಮ್ಮ ಮಾತು ಕೇಳ್ತಾನೇನು ಅವನು? ಜನ ಮಾಡೋ ಕೆಟ್ಟ ಕೆಲ್ಸಕ್ಕೆ ಅವನು ಯಾವಾಗ ಬೇಕು ಅವಾಗ ಬರಾಕತ್ತಾನೆ, ಯಾವಾಗ ಬೇಕು ಅವಾಗ ಬಿಸಿಲು ತರಾಕತ್ತಾನೆ ಸೂರ್ಯಪ್ಪ. ಮಳೆದೇವಪ್ಪ ಯಾವಾಗ ಬೇಕು ಅವಾಗ ಮಳೆ ತರಾಕತ್ತಾನೆ. ಎಲ್ಲ ಕಾಲು ಬದಲಾಗೋದು ನೋಡು. ಮಳೆಗಾಲ ಜೂನಿಂದ ಶುರುವಾಗದವ. ಇದೇನು ಏಪ್ರಿಲಿಂದ ಶುರು ಹಚ್ಕೊಂಡ್ಬಿಡತ್ತಲ್ಲ. ಹೋಗ್ಲಿ ಬಿಡವ. ನೀ ಅಂತ ನಿನ್ನೆ ಮಳೆಯಾಗ ಕಸ್ಕೊಂತ ನಿಂತ್ರೆ ಚಹಾ ಮಾಡ್ತಾನೆ ಅಂತ ಒಳಗೆ ಕರ್ಕೊಂಡು ಹೋಗಲಿಲ್ಲ. ಬಾ ನಮ್ಮ ಮನೆಯಾಗಾರ ಚಹಾ ಕುಡಿಯಂತಂತ. ಅಲ್ಲೇ ಹೆಂಗಂತಿ? ಯಾವಾಗಾರ ಹಂಗೆ ಮಾಡಿದ್ನೇನು? ನೀವು ಯಾಕೆ ಬರಲಿಲ್ಲ, ಅವಸರ ಮಾಡಿ ಹೋದ್ರಿ, ಬರ್ರಿ ಅಂತಂದೇನ. ಅಲ್ಲಿ ಪಲ್ಲಿ ಬಂದು ನಾ ಹೊಕ್ಕನೆ ಏನತ್ಲಿ ನೀನು ಕೊಡಿ ಇಲ್ಲ ಅಂದಕ್ಕೆ ಕಳ್ಸಾಕೆ ಹೋದಿ. ಹಂಗಂತ ಅಂದಮೇಲೆ ಇವತ್ತು ಬರಬೇಕು ನೀನೀಗ. ನಾ ಮಾಡ್ತೇನೆ ಉಳ್ಳಾಗಡ್ಡಿ ಬಜ್ಜಿ ಅದನ್ನ. ಬೇಡವಾ, ನಾನು ಹಂಗೆ ಸುಮ್ಮನೆ ಹೇಳ್ದೆ, ನಕಲಿ ಮಾಡಿದೆ. ನೀನು ಗೊತ್ತಿಲ್ಲ ನಂಗೆ, ನಿನ್ನ ಕಾಡ್ಸಿದೆ. ಬ್ಯಾಡಲ್ಲ, ಮನೆ ಕೆಲಸ ಐತಿ, ಹೋಗ್ತೇನೆ. ಕೆಲ್ಸಿರ್ಲಿ ಸಂಜೆಗೆ ನೀ ಬರಬೇಕು ನೋಡು 3 ಗಂಟೆ ಮೇಲೆ. ಇದು ಒಳ್ಳೆ ಗಂಟು ಕೂತದೆ ಹಠಮಾರಿ ಹೆಣ್ಣು. ಮಾತು ತಗೋ ಬರ್ತೇನೆ. ಮತ್ತು ಏನು ಸಡಗ್ರ ಹಚ್ಕೊಳಕ್ಕೆ ಹೋಗ್ಬೇಡ. ಚಹಾ ಮಾಡಿಬಿಡು, ಅಂದಕ್ಕೆ ಮಂಡ್ಯಕ್ಕೆ ಹೆಚ್ಚಿ ಬಾ. ನಾ ಏನಾರ ಮಾಡ್ತೇನೆ. ಲಲ್ಲಿದ್ರೆ ಕರೆದು ಹೋಗ ನಂಗೆ ಹಾಕಿನ. ಅವ್ರು ಹತ್ತಿದೊಂದಲ್ಲ ಯವ್ವ. ಎಲ್ಲಿಗೆ ಹೋಗಿ ಏನು ಮಾಡ್ತೀರಿ ಅಷ್ಟರು ಕುಡಿ ಅಂತ ಬೈತೈತದ. ಹಂಗಾರ ಯಾಕೆ ಅವನು ಕರ್ಕೊಂಬ. ಏನೇನೇ ಹಂಗೆ ಅವನ ಮನೆ ಹಾಳಾಗಾಕಿ ಸುದ್ದಿನೇ ಬೇಡ ಯವ್ವ. ಸರಿ ಅಕ್ಕ, ನಾ ಹೊಕ್ಕಾನೆ ಅಂಗಡಿಗೆ ಹೋಗಿ ವಾಪಸ್ ಹೋಗ್ಬೇಕು. ಅಥವಾ ಹೋಗು. ನಾನು ಈ ದನಿಗೆ ಇದು ಕಲ್ಲು ಬಾನೆ ಎಲ್ಲ ಇದ್ರಾಗ ಮಳೆ ನೀರದ ನಿಂತೈತಿ, ತೆಗೆದು ಮುಸುರಿ ಅದನ್ನ ಹಾಕಕ್ಕೆ ಸ್ವಚ್ಛ ಮಾಡ್ಬೇಕು. ಮತ್ತು ಮಳೆ ಬಿದ್ದರೆ ಮತ್ತೆ ಇದಾಗತ್ತಿ. ಬಿಸಿಲು ಬಿದ್ದೈತಲ್ಲ ಒಟ್ಟು ಹೊರಗೆ ಬಿಸಿಲು ತೋರ್ಸೋಣ ಕರ್ಕೊಂಬಂದಾನೆ. ಒಳಗೆ ಕಟ್ತಂತಾಗ ನಾನು ಹೋಗಿ ಬರ್ತಾನೆ. ನೋಡಿರಿ ಫ್ರೆಂಡ್ಸ್, ನಮ್ಮ ಹಳ್ಳಿಯಾಗ ಹಿಂಗೆ ಒಟ್ಟು ಎಲ್ಲಿ ಸಿಗ್ತಾವಲ್ಲ ನಮ್ಮದು ಕತೆ ಕವನ ಶುರುವಾಗ್ಬಿಡ್ತೈತಿ. ಹಂಗೆ ಈ ಮಳೆ ಇರೋದಕ್ಕೆ ಅದಕ್ಕೆ ಉಳ್ಳಾಗಡ್ಡಿ ಬಜ್ಜಿ ಮಸ್ತ್ ಹಾಕವು. ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಂಡು ಇವತ್ತು ನಾವು ಕಿಟ್ಟಿ ಪಾರ್ಟಿ ಮಾಡ್ತೀವಿ. ಈ ಪೇಟೆಯಾಗ ಹೆಣ್ಮಕ್ಳು ಮಾಡ್ತಾರಲ್ರಿ ಕಿಟ್ಟಿ ಪಾರ್ಟಿ, ಹಂಗೆ ನಾವು ಮನ್ಯಾಗ ಕಿಟ್ಟಿ ಪಾರ್ಟಿ ಮಾಡ್ತೀವಿ. ನಿಮಗೆ ಯಾರು ಉಳ್ಳಾಗಡ್ಡಿ ಬಜ್ಜಿ ಅಂದ್ರೆ ಇಷ್ಟ ಬರ್ರಿ. ಹಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನೀನು ಬರ್ತೀನಕ್ಕ? ಬಾ, ನಾನು ಹಿಂಗೆ ಹೊಂಟೆ ಹೋಗ್ತೀನಿ. ನಡಿವ. ಗಂಟೆ ಎಷ್ಟಾಯ್ತು? ಆತಲ್ಲ, ಟೈಮ್ ಆಯ್ತು. ಇವೇನೇನು ಬರಲೇ ಇಲ್ಲ. ನಾನು ನೋಡ್ರಿ ಮಾಡಿ ಇಟ್ಕೊಂಡೆ ಮೆತ್ತಗಾಗ್ಬಿಡ್ತಾವೆ. ಬಿಸಿ ತಿನ್ಬೇಕು. ಮತ್ತು ಫೋನ್ ಗಿನ್ ಮಾಡಿದ್ರೆ ಅಲ್ಲಿಯರ ಮನೆಯಾಗ ಅವ್ರ ಹತ್ತಿ ಬೈತಾಳೆ. ಕಿ ಜಯಕ್ಕಂತ ಹೆಂಗೂ ಬರ್ತಾಳೆ ನಡಿತೈತಿ.
ನೋಡೋಣ ಒಂದು ಸ್ವಲ್ಪ ಹೊತ್ತು ನೋಡಿ ಫೋನ್ ಮಾಡಿದೆ. ಅದನ್ನ ಅರಿದ್ವ ತಿನ್ವಲ್ರಕ್ಕ ನಾನೇನು ಮಾಡಲಿ. ಸ್ವಲ್ಪ ಓಡಾಡೋಣ. ಮಧ್ಯಾಹ್ನ ಉಂಡು ಹಂಗೆ ತಂಡು ಹತ್ತೈತಿ ಅನ್ನೋದು ಚಾದಾರ ಮುದ್ರಕಂದು ಮಕ್ಕಂದು ಹೊಟ್ಟೆ ದುಂಡು ಹಂಗೆ ಕರಗಂಗ ಇಲ್ಲ. ಮನಿಕಂದು ಓಡಾಡೋಣ ಸ್ವಲ್ಪ. ತಡಿ ಜಯಕ್ಕ, ಆಕೆ ಓಡಾಡಕತ್ತಾಳ. ನಾವು ಬಂದದ್ದು ಲಕ್ಷ ಇಲ್ಲಕ್ಕಿಗೆ ಹೆದರ್ಸನ್ ತಡಿ ಆಕಿಂದ. ಬಿಡ ಹೋಗ್ಲಿ ಪಾಪ ಹೆದರೈತೆ. ಸುಮ್ಮನಿರು, ಬೇರೆಯವ್ರಿಗೆಲ್ಲ ನೀರು ಕುಡಿಸ್ತಾಳ ಆಕಿ. ಯಪ್ಪ ಇದೇನೇವ ಭಾಗ್ಯ ಅಂತಿರಗ. ಅಯ್ಯೋ ನೀನು ಮಕ್ಕಕ್ಕೆ ಮಣ್ಣು ಹಾಕಲ್ಲಲ್ಲಿ, ನನ್ನ ಜೀವನ ಬಾಯಿಗೆ ಬಂತಲ್ಲಲ್ಲಿ. ನಾನು ಯಾಕೆ ಬರಲೇ ಇಲ್ಲ ಹೇಳಿ ಮೈ ಹಗರು ಬಿಟ್ಟು ಓಡಾಡಕತ್ತಿದ್ದೆ. ನೀವು ಬಂದದ್ದು ಲಕ್ಷ ಇಲ್ಲ ಅಲ್ಲ ಬಿಡಾಡಿ ಏನು ಮನೆ ಹೆದರ್ಸದ ಸಣ್ಣ ಹುಡುಗರ್ಗತೆ. ಯಪ್ಪ ಹೌದವ ನೀನು ಅಲ್ಲದೆ ನೀನು ಬೇರೆಯವ್ರಿಗೆಲ್ಲ ನೀರು ಕುಡಿಸ್ತಿ, ಅದಕ್ಕೆ ನೋಡೋಣ ಅಂತ ಹೆದರ್ಸಿದೆ. ಹೆದರ್ ಪುಕ್ಲಿ ಬಿಡ ನೀನು, ಎಷ್ಟು ಧೈರ್ಯ ಆಯ್ತಾನಂಗೆ ಮಾತಾಡ್ತಿ. ಯಾಕೆ ನಿಂಗರ ಹೇಳಕ್ಕೆ ಬರಲ್ಲನ ತಾನವ ನನಗೆ ಬಂದು ನಾ ಹೇಳಿದೆ ಹೆದರ್ಸ್ಬೇಡ ಅಂದು. ಆಕಿ ಕೇಳಲಿಲ್ಲ, ಸುಮ್ಮನಿರು ಅಂದ್ಲು. ನೋಡ್ರಿ ಫ್ರೆಂಡ್ಸ, ನೀವು ಯಾರ್ಯಾರಿಗೆ ಹಿಂಗೆ ಸಣ್ಣವ್ರು ಇದ್ದಾಗ ಆಯ್ತು ದೊಡ್ಡವ್ರು ಆದ್ಮೇಲೆ ಕದದ ಮೂಲೆಯಾಗಿ ಬಚ್ಚಿಟ್ಕೊಡೋದು, ಗಾಡಿ ಮರೆಯಾಗಿ ಬಚ್ಚಿಟ್ಕೊಂಡು ಬಂದು ಕೂಡಲೇ ಹೆದರ್ಸೋದು ಮಾಡಿ ಹೆದರ್ಸ್ಬಿಡ್ತೇವೆ. ಯಾರಿಗೆ ಈ ಅನುಭವ ಆಗೈತೆ ನೋಡ್ರಿ, ಅದ್ರಾಗೂ ಒಂಥರ ಏನೋ ಖುಷಿ. ಕಮೆಂಟ್ ಮಾಡಿರಿ ಹಿಂಗೆ ಮಾಡಿದವ್ರು. ಬರ್ರಿ ಬಾ, ನಾನು ಬಜ್ಜಿ ಮಾಡಿ ಇಟ್ಕೊಂಡು ಕಾಯಕತ್ತಿದ್ದೆ. ಬರಲ್ಲ ಮೇಲೆ ಕೂತ್ಕರಿ ಕಾಟಕ್ಕೆ. ಆಗಲೇ ಕೆಳಗ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ನ ಕಾಟಾದ ಮೇಲೆ ಬೇಡವ ಚೆಲ್ಲಿ ಪಿಲ್ಲಿ ಎಣ್ಣೆ ಹತ್ತು ಬೆಡ್ಶೀಟ್ ಹೊಲಸಾಗಿ ಮತ್ತು ನಿನ್ನ ಕೂಟ ಬೈಸ್ಕೊಂಡು ಯಾರಿಗೆ ಬೇಕು ನಿಮ್ಮ ಇಷ್ಟನವ. ನಿನ್ನ ಕೆಳಗೆ ಕುಂದ್ರಕ್ಕಾಗತ್ತಿಲ್ಲ ಇಲ್ಲವ ಕುತ್ಕೊಂತಂತವ ಎಪ್ಸಾಕ ನೀವು ಇಬ್ಬರದಿರಲ್ಲ. ತೊಗೊರವ ಬಜ್ಜಿನ, ಅವು ಬಿಸಿ ಇದ್ದ ತಿಂದ್ರೆ ರುಚಿ ಆಕವು. ಹಂಗೆ ಚಾನ ತೊಗೊಂಬಿಡ್ರಿ, ಚಹಾ ಕುಡ್ಕೊಂಡು ತಿನ್ರಿ. ನಂಗೇನು ಬೇಡವ ಈಗ ಚಹಾ, ಜಯಕ್ಕೆ ಅಷ್ಟು ಕೊಡು ಕೂತ್ಕೋ. ಮಸ್ತಾಗಿ ಬಿಡ್ಲೆ ಬಜ್ಜಿ ಹೆಂಗೆ ಮಾಡಿ. ನಿನೀಗ ಫೋನ್ ಗೀನ್ ನೋಡಿ ಭಾರಿ ಅಡುಗೆ ಕಲಿಯಾಕತ್ತೀವ. ಅದು ನಾವೆಲ್ಲ ಉಳ್ಳಾಗಡ್ಡಿ ವಡೆ ಬಜ್ಜಿ ಅಂದ್ರೆ ಹಿಟ್ಟನ್ನ ಉಳ್ಳಾಗಡ್ಡಿ ಕಲ್ಸ್ಕೊಂಡು ಮಾಡ್ತಿದ್ವಿ. ನಮ್ಮ ಸೈತಾನು ಮಾಡ್ತಾವೆ, ಭಾರಿ ರುಚಿಯಾಗಿರ್ತಾವೆ, ಒಂದು ರುಚಿಯಾಗಿರ್ತಾವೆ. ಯಾಕೆ ಇಷ್ಟೊತ್ತು ಹೇಳಿಲ್ಲ ಸೊಸಿ ಸುದ್ದಿನ ಅಂದೆ. ನೀನು ಹಸಿವು ಅಷ್ಟು ಚಲೋ ಮಾಡಕ್ಕೆ ಬರಲ್ಲ ತಗೋ ನಮಗೆ. ಅಲ್ಲಲ್ಲೇ ಗುಣಕ್ಕೆ ಮತ್ಸರ ಏನು? ಹೌದು ಸವಿತಾ ಚಲೋ ಮಾಡ್ತಾಳೆ ಅವ, ಇಲ್ಲ ಅಂದ್ರೆ ಯಾರು. ನೋಡ್ರಿ ಫ್ರೆಂಡ್ಸ, ಉಳ್ಳಾಗಡ್ಡಿ ಬಜ್ಜಿ ಮಾಡೋದು ಹೆಂಗಂದ್ರೆ ಉಳ್ಳಾಗಡ್ಡಿನ ಪದರ ಬರಂಗಿ ನಮ್ಮ ಹಳ್ಳಿ ಕಡೆ ಪಚಡಿ ಮಾಡ್ತಾವಲ್ರಿ, ಹೆಚ್ಕೊಂತ ಉದ್ದುತ್ತಗೆ ಹಂಗೆ ಹೆಚ್ಕೊಂಡು ಪಾಡ ಕೈಯಿಂದ ಕಿವುಚ್ಬೇಕು. ಅವ್ನು ಒಂದೊಂದು ಎಳೆ ಬಿಡಂಗೆ ಕಿವುಚಿ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಕಲಿಸಿ ಬಿಡ್ರಿ. ಅಂದ್ರೆ ನೀರು ಬಿಡ್ತೈತಲ್ರಿ, ಮತ್ತು ಮೇಲೆ ನೀರು ಹಾಕ್ಕೊಳ್ಳೋದೇನು ಬ್ಯಾಡ ನೀವು ಅದಕ್ಕೆ. ಆವಾಗ ಒಂದು ಕಡ್ಲಿ ಹಿಟ್ಟು ಹಾಕೋರಿ ಸ್ವಲ್ಪ ಮೇಲೆ ಪಾಡ ಹಿಂಗೆ ಸುತ್ತ ಉದುರಿಸ್ರಿ. ಮತ್ತು ಹಂಗೆ ಒಂದು ಸೂರು ಕೊತ್ತಂಬರಿ ಜೀರಿಗೆ ಪುಡಿ ಉದುರಿಸ್ರಿ, ಖಾರದ ಪುಡಿ ಉದುರಿಸ್ರಿ, ಕಾಳು ಉದುರಿಸ್ರಿ, ಕರಿಬೇವು ಹರಿದು ಹಾಕ್ಕೊರಿ. ಗರಿ ಹಾಕ್ಬೇಕಂತಂದ್ರೆ ಒಂಚೂರು ಅಕ್ಕಿ ಹಿಟ್ಟನ್ನು ಉದುರಿಸ್ಕೊರಿ ಮೇಲೆ ಸ್ವಲ್ಪ, ತೀರ ಆದ್ರೆ ಕಟ್ಟ ಅಂತಾವೆ. ಹಂಗೆಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ನೋಡಿರಿ ಕಡ್ಲಿ ಹಿಟ್ಟು ಮತ್ತು ಹಿಡಿತೈತಂದ್ರೆ ಮತ್ತು ಹಾಕೋರಿ. ಅಂದ್ರೆ ವಡೆ ಬಜ್ಜಿ ಮಾಡ್ತೇವಲ್ರಿ ಸಾದಾ ಹಂಗೆ ಕಲ್ಸ್ಕೊಬೇಡ್ರಿ ಹಿಟ್ಟು. ಈರುಳ್ಳಿ ಪೂರ್ತಿ ಈರುಳ್ಳಿ ಕೋಟಿಂಗ್ ಆಗಂಗೆ ಹಿಟ್ಟು ಹಾಕಿ ಕಲ್ಸ್ಕೊಂಡು ಇಷ್ಟಿಷ್ಟ ಹಿಡ್ಕೊಂಡು ಬಿಟ್ಬಿಡ್ರಿ ನೀವು ಬಜ್ಜಿನ. ಮಸ್ತ್ ಅಂದ್ರೆ ಮಸ್ತ್ ಹಾಕೋ ನೋಡ್ರಿ. ಈ ಉಳ್ಳಾಗಡ್ಡಿ ಬಜ್ಜಿ ಮಳೆಗಾಲದಾಗ ತಿನ್ನಕ್ಕಂತೂ ಎಷ್ಟು ತಿಂದರೆ ಸಾಕಾಗಿಲ್ರಿ. ನೋಡಿದ್ರೆ ನೀರು ಬರ್ತಾವೆ. ಈ ಉಳ್ಳಾಗಡ್ಡಿ ಬಜ್ಜಿ ಇದು ನಾವು ಹೇಳಿದ ವಿಧಾನ ನಿಮಗೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ, ವಿಡಿಯೋಗೆ ಸಪೋರ್ಟು ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು. ಬರೀ ದೊಡ್ಡ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿರಿ. ಮಸ್ತ್ ಹೇಳಿದ್ ಬಿಡಲೆ, ನಾನು ಒಂದ್ಸರಿ ಹಿಂಗೆ ಮಾಡಿ ನೋಡ್ತೆ. ಹಂಗಾರೆ ಕರೆನ ಭಾರಿ ಕುರುಮ್ ಅನ್ನಂಗೆ ನೋಡಿ, ಎಷ್ಟು ತಿಂದರೂ ಬೇಸರಾಗಲ್ಲ. ಅಲ್ಲ ಮೆಣಸಿನ್ಕಾಯಿ ಎದಕ್ಕೆ ಇಟ್ಟಿದ್ದಿ? ಮೊದಲೇ ಮಳೆಗಾಲದಾಗ ಹೊರಗೆ ಓಡಾಡಕ್ಕೆ ಹೇಸಿಗೆ ಬರ್ತದೆ. ಮೆಣಸಿನ್ಕಾಯಿ ತಿಂದು ಮುಕ್ಕುಳಿ ಉರ್ಸ್ಕೊಡ್ಲಿ ಅಂತ ಇಟ್ಟಿದ್ರೆ ಸೈ ನೋಡಿ. ಅಲ್ಲ ಯಾಕ ಖಾರ ತಿಂತಿ ಹೇಳಿಟ್ಟೆ ಹೂವ ತಿನ್ನೋದು ಬಿಟ್ಟು ಏನೀಗ? ಇಲ್ಲವಾ ಮೊದಲಿನಷ್ಟು ತಿನ್ನೋಕ್ಕಾಗಲ್ಲ. ಬೈತಾಳ ನಮ್ಮ ಮಗಳು, ಬೈತಾಳ, ಸ್ವಸ್ಥರು ಬೈತಾರೆ ತಿನ್ಬೇಡ್ರಿ ಐತಿ ಅಷ್ಟು ಖಾರನ ಅಂತ. ಸರಿ. ಮತ್ತು ಮದುವೆ ಕರೆದಿದ್ರಲ್ಲ ಮೊನ್ನೆ ರೆಡ್ಡಿಯವ್ರ ಮನೆಗೆ ಹೋಗಿದ್ದೇನೆ. ಹೋಗ ನೀನು ಲಗ್ನದ ಅಕ್ಕಿ ಕಾಳು ಟೈಮಿಗೆ ಹೋಗೋಣ ಅಂತಂದೆ. ಮಳೆ ಏನು ಸುರಿತು ಸೀರೆ ಉಟ್ಕೊಂಡು ಎಲ್ಲ ರೆಡಿಯಾಗಿದ್ದೆ, ಹೋಗಲೇ ಇಲ್ಲ. ಇನ್ನು ಆಮೇಲೆ ಹೋದ್ರೆ ಸೀದಾ ಉಣ್ಣಾಕೆ ಬಂದವು ನೋಡ ಅಂತಾರೆ ಹೇಳಿ ಹೋಗಲೇ ಇಲ್ಲ. ಹೌದೇವ ನಾನು ಹೋಗಿದ್ದೆ ಬಿಡ, ಅಕ್ಕಿ ಕಾಳು ಹಾಕಿ ಬಂದೆ. ಹುಡುಗೇನಂತ ಚಂದಿಲ್ವಾ, ಹುಡುಗ ಅಂತ ಚಂದೈತಿ. ಈಕೆ ಹುಡುಗ ಚಂದಿಲ್ಲ ಬಂದಿಲ್ಲ, ಹೆಣ್ಣು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಮತ್ತು ಇದನ್ನು ಹೇಳ್ತಾಳೆ. ಮತ್ತು ಅಡುಗೆ ಹೆಂಗೆ ಮಾಡಿಸಿದ್ರು? ಅಡುಗೆ ಮಸ್ತ್ ಆಗೈತೆ ಬಿಡು. ರೊಟ್ಟಿ, ಚಪಾತಿ, ಮೊಸರು, ಚಟ್ನಿ, ಕಾಳು ಪಲ್ಯ, ಮೃಗ ಪಲ್ಯ, ಚಿತ್ರಾನ್ನ, ಅನ್ನ ಸಾರು, ಬೂಂದ್ಯ, ಹಂಗಾರೆ ಸಂಪನ ಭಾಗ್ಯ ಹೊಲ್ಸ. ನಾವೇನು ಮನೆ ಮಾಡ್ಕೊಂಡು ತಿನ್ನಲ್ಲ. ಮದುವೆ ಕರೆದಾರ ಪಾಪ, ಹೋದೆ, ಮೈ ಕೊಟ್ಟೆ ಬಂದೆ, ಉಂಡೆ. ನಾವು ಮೈ ಮಾಡ್ಬೇಕಿತ್ತು ಪಾಪ. ನಮ್ಮ ಗಂಡು ಮಕ್ಳು ಮದುವೆಯಾಗ ಬಂದು ಹೋಗಿದ್ವಿ.
ನಾನು ಅದಕ್ಕೆ ಒಂದಿನ ನಮ್ಮ ಮನೆಗೆ ಚಾ ಕುಡಿಯೋಕ್ಕಾರ ಉಣ್ಣಾಕರ ಕರೆದು ಅವಾಗ ಏನಾರು ಕೊಟ್ಟು ಕಳಿಸಿದ್ರಕತ್ತ ಹುಡುಗಿಗೆ ಹೇಳಿ ಸುಮ್ಮನೆ ಅದೇವ. ಹೌದಾ ಅಕ್ಕ, ನಮ್ಮ ಹಳ್ಳ್ಯಾಗ ಚಂದ ನೋಡಿ ಹಿಂಗೆ ಆ ಜಾತಿ ಈ ಜಾತಿ ಅನ್ನಂಗಿಲ್ಲ. ಅವ್ರ ಮದಿಗೆ ಇವ್ರ ಮದಿಗೆ ಅವ್ರು ಹೋಗೋದು ಚಾ ಕುಡಿಯೋಕರೋದು ಹಿಂಗೆಲ್ಲ ಮಾಡ್ತೀವಿ. ಮತ್ತು ಇನ್ನು ಪೇಟೆಗೆ ಅಂತಕ್ಕೆ ಅವ್ರವ್ರ ಮನ್ಯಾಗ ಇವ್ರವ್ರ ಮನೆಗೆ ಅವ್ರು ಇರ್ತಾರೆ. ಅಪರೂಪಕ್ಕೇನೋ ಫಂಕ್ಷನ್ಗೆ ಅಂತ ಕರೆದು ಮಾಡ್ತಾರೆ. ಕೈಯೊಂದು ಸಾಕ್ಲೇನು ಬಜ್ಜಿನ ತಿನ್ನವಲ್ರಲ್ಲ ನೀವು? ಸಾಕೋಗ ಎಣ್ಣೆ ಸಾಕು. ನೀವು ಶಿಸ್ತು ಹಾದಿ ಬಾಕ್ಲಾಕ ಕುಂತೀರ ನೋಡಿ, ಎಳಕಿರ ನೋಡಿ ಹುರ್ಕನಾಕಿ ನೋಡಿ ಹ್ಯಾಂಗೆ ಬಜ್ಜಿ ತಿನ್ಕೊಂತ ತೋರ್ಸ್ಕೊಂಡು ತಿಂತಾರೆ ಅನ್ವಲ್ರಾಗ. ಇಲ್ಲೇ ಇರ್ತಾರಲ್ಲ ಅಂತಾರೆ, ಇಲ್ಲೇ ಇರ್ತಾರೆ ಯಾರು ಹುರ್ಕೊಳ್ಳೋರು ಹುರ್ಕರ್ಲಿ, ಕುದಿಯೋರು ಕುದ್ಲಿ ಬಿಡ, ನಮ್ಗೇನು ಆಗ್ಬೇಕಾಗೈತಿ. ಹಂಗಾರೆ ನಾವು ಹೋಗೋವಿಲ್ಲೇ ಭಾಗ್ಯ. ನಾನು ಭಾಗ್ಯನ ಮನೆವರೆಗೂ ಹೋಗ್ಬರ್ತೀನಿ ಅಂತ ಹೇಳಿ ಬಂದೇನೆ ಅವ್ವ. ಹೌದ್ಲೇ, ನಾನು ನಮ್ಮ ಅತ್ತೆಗೆ ಸುಳ್ಳು ಹೇಳಿ ಬಂದೆ ಅವ್ವ. ಓಕೆನೆ, ಅದು ಬಜ್ಜಿ ತಿನ್ನಾಗ ಅಂತಂದ್ರೆ ಏನಪ್ಪ ರಾಮಾಯಣನ ಮಾಡ್ತಾ. ಅದು ತಗೋರಿವ, ಹೋಗ್ರಿ. ಸಂಜೆ ಆಗೈತಿ, ಅರ್ಶಿನ ಕುಂಕುಮ ಕೊಡ್ಬೇಕಂದೆ. ದೇವರು ಪಾಣಿಗೆ ಹೋಗಂಗಿಲ್ಲ. ಬ್ಯಾಡ ತೋರಿ ಹೋಗ್ರತ್ತ. ಆತು ಬಿಡು.